ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಆ್ಯಕ್ಚುಲಿ ನಾನು ಕಣಿಲೆ ಪಲ್ಯ ಮಾಡಿದ್ದೆ. ಇದು ಜಾಸ್ತಿ ಬಂದು ಕೂರ್ಗ್ ಮತ್ತು ಮಲೆನಾಡಲ್ಲಿ ಜಾಸ್ತಿ ಇದನ್ನ ಮಾಡ್ತಾರೆ. ಸೊ ಈಸಿ ವೇಯಲ್ಲಿ ನಾವು ಈ ಪಲ್ಯನ ಮಾಡ್ಬೋದು. ಸೊ ಫಸ್ಟಿಗೆ ನಾನು ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಮತ್ತು ಶುಂಠಿ, ಈರುಳ್ಳಿ ಅದನ್ನೆಲ್ಲ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಬ್ಯಾಂಬೂ ಶೂಟ್ಸ್ ನಮಗೆ ಜಾಸ್ತಿ ರೈನಿ ಸೀಸನಲ್ಲಿ ಸಿಗುತ್ತೆ. ಇದೆಲ್ಲ ಮಾನ್ಸೂನ್ ಫುಡ್, ಟ್ರೈಬಲ್ ಫುಡ್ ಅಂತ ಹೇಳ್ತಾರೆ. ಸೊ ಫೇಮಸ್ ಇದು ಕೊಡಗು ಮತ್ತು ಚಿಕ್ಕಮಂಗ್ಳೂರು ಈ ಥರ ಪ್ಲೇಸಸಲ್ಲಿ ಫೇಮಸ್. Dawn paints gold on the mountain's crown, while rivers whisper truth as they flow down. And their songs entwine with the trees that stand, knotted in time by nature's hand. Each echo ಇಲ್ಲಿ ನಾನು ಮಸಾಲೆಗೆ ಚಕ್ಕೆ, ಲವಂಗ ಮತ್ತು ಸ್ವಲ್ಪ ಜೀರಿಗೆ, ಕಾಳುಮೆಣಸು ತಗೊಂಡು ಅದನ್ನ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಅದನ್ನ ಕಾದಿರೋ ಒಂದು ಎಣ್ಣೆಗೆ ಸಾಸಿವೆ ಹಾಕಿ ಅದ್ರ ಜೊತೆಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಅರ್ಧ ಸ್ಪೂನಷ್ಟು ಅರಿಶಿಣ ಹಾಕ್ತಾ ಇದ್ದೀನಿ, ಮತ್ತು ಬೇಕಾದಷ್ಟು ಉಪ್ಪು, ಮತ್ತು ಜೀರಿಗೆ ಪೌಡರ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಬ್ಯಾಂಬೂ ಶೂಟ್ನ ಆಲ್ರೆಡಿ ನಾವು ಉಪ್ಪು, ಖಾರ ಮತ್ತು ಸ್ವಲ್ಪ ಅರಿಶಿಣ ಹಾಕ್ಬಿಟ್ಟು ಬಿಸಿ ನೀರಲ್ಲಿ ಬೇಯಿಸ್ಕೊಂಡಿದ್ದೀವಿ. ಅದನ್ನ ಬೇಯಿಸಿರೋ ಬ್ಯಾಂಬೂ ಶೂಟ್ನ ಸೈಡಲ್ಲಿ ಇಟ್ಕೊಂಡು ಏನು ಹೇಳ್ತಾರೆ ಅದು ಒಗ್ಗರಣೆ ಎಲ್ಲ ರೆಡಿ ಆದಮೇಲೆ ಇದಕ್ಕೆ ಡೈರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋದು. Teach me the language of
ಬ್ಯಾಂಬೂ ಶೂಟ್ಸ್ಗೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಿ ಅದರಲ್ಲಿ ಬೇಯಿಸಿದರೆ ಅದ್ರ ಟೆಕ್ಸ್ಚರ್ ಮತ್ತು ಟೇಸ್ಟ್ ಕೂಡ ಚೆನ್ನಾಗಾಗುತ್ತೆ. ಸೊ ಬ್ಯಾಂಬೂ ಶೂಟ್ಸ್ ರೆಡಿ ಆಗಿದೆ. ಸೊ ಇದನ್ನ ನಾವು ರೊಟ್ಟಿ ಜೊತೆಗೆ ತಿನ್ಬೋದು. ಸೊ ಫೈನಲಿ ಬ್ಯಾಂಬೂ ಶೂಟ್ಸ್ ಪ್ರಿಪೇರ್ ಆಗಿದೆ. ಸೊ ನೀವು ಸಹ ಮನೆಯಲ್ಲಿ ಮಾಡಿ ಈ ಮಾನ್ಸೂನ್ ಸೀಸನ್ ಏನಿದೆ ಅದನ್ನ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.